ಮಧುರ ಮಕ್ಕಳೇ, ಭೋಲಾನಾಥ ಅತಿ ಪ್ರಿಯ ತಂದೆಯು ನಿಮ್ಮ ಸನ್ಮುಖದಲ್ಲಿ ಕುಳಿತಿದ್ದಾರೆ. ನೀವು ಪ್ರೀತಿಯಿಂದ ನೆನಪು ಮಾಡಿ, ಆಗ ಅವರ ಜೊತೆ ಲಗನ್ ಹೆಚ್ಚುತ್ತಾ ಹೋಗುವುದು, ವಿಘ್ನಗಳು ಸಮಾಪ್ತಿಯಾಗುವುದು. ಪ್ರಶ್ನೆ: ಬ್ರಾಹ್ಮಣ ಮಕ್ಕಳಿಗೆ ಯಾವ ಮಾತು ಸದಾ ನೆನಪಿದ್ದಾಗ ಎಂದಿಗೂ ವಿಕರ್ಮವಾಗುವುದಿಲ್ಲ? ಉತ್ತರ: ಯಾವ ಕರ್ಮವನ್ನು ನಾವು ಮಾಡುತ್ತೇವೆಯೋ ನಮ್ಮನ್ನು ನೋಡಿ ಅನ್ಯರು ಮಾಡುವರು, ಇದು ನೆನಪಿದ್ದಾಗ ವಿಕರ್ಮವಾಗುವುದಿಲ್ಲ. ಒಂದು ವೇಳೆ ಯಾರಾದರೂ ಬಚ್ಚಿಟ್ಟುಕೊಂಡು ಪಾಪಕರ್ಮ ಮಾಡಿದರೆ ಅವರು ಧರ್ಮರಾಜನಿಂದ ಮುಚ್ಚಿಡಲು ಸಾಧ್ಯವಿಲ್ಲ, ಕೂಡಲೇ ಅದಕ್ಕೆ ಶಿಕ್ಷೆ ಸಿಗುವುದು. ಮುಂದೆ ಹೋದಂತೆ ನಿಯಮಗಳು ಇನ್ನೂ ಕಠಿಣವಾಗಿ ಬರುವುದು. ಈ ಇಂದ್ರ ಸಭೆಯಲ್ಲಿ ಪತಿತರು ಯಾರೂ ಮುಚ್ಚಿಟ್ಟುಕೊಂಡು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಗೀತೆ: ಭೋಲಾನಾಥನಿಗಿಂತ ಭಿನ್ನ ಯಾರೂ ಇಲ್ಲ. ಧಾರಣೆಗಾಗಿ ಮುಖ್ಯ ಸಾರ. 1. ಈ ಸಮಯವು ಬಹಳ ನಾಜೂಕಾಗಿದೆ, ಆದ್ದರಿಂದ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು. ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ಗಮನದಲ್ಲಿಟ್ಟುಕೊಂಡು ಸದಾ ಶ್ರೇಷ್ಠ ಕರ್ಮವನ್ನೇ ಮಾಡಬೇಕಾಗಿದೆ. 2. ಯೋಗದಿಂದ ತಮ್ಮ ಕಾಯವನ್ನು ಸದಾಕಾಲಕ್ಕಾಗಿ ನಿರೋಗಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಒಬ್ಬ ಪ್ರಿಯ ತಂದೆಯನ್ನೇ ನೆನಪು ಮಾಡಬೇಕಾಗಿದೆ. ತಂದೆಯಿಂದ ಯಾವ ಅವಿನಾಶಿ ಜ್ಞಾನದಾನ ಸಿಗುತ್ತದೆಯೋ ಅದನ್ನು ದಾನ ಮಾಡಬೇಕಾಗಿದೆ. ವರದಾನ: ಸಹನಶೀಲತೆಯ ಗುಣದ ಮೂಲಕ ಕಠೋರ ಸಂಸ್ಕಾರವನ್ನು ಶೀತಲವನ್ನಾಗಿ ಮಾಡುವಂತಹ ಸಂತುಷ್ಟಮಣಿಭವ. ಸ್ಲೋಗನ್: ಯಾರು ವಾಣಿಯ ಮೂಲಕ ಬದಲಾಗುವುದಿಲ್ಲವೋ ಅವರನ್ನು ಶುಭ ಪ್ರಕಂಪನಗಳ ಮೂಲಕ ಪರಿವರ್ತಿಸಬಹುದು.